ಏಪ್ರಿಲ್ 14ರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಎಲ್ಲಾ ತಾಲೂಕು ಜಿಲ್ಲಾ ಬಿಜೆಪಿ ಕಚೇರಿಗಳಲ್ಲಿ ಆಚರಿಸಬೇಕು ಎನ್ನುವ ಮೋದಿಜಿ ಅವರ ಆದೇಶದಂತೆ ಕಾರ್ಯಕ್ರಮದ ಬಗ್ಗೆ ಹಾಗೂ ಏಪ್ರಿಲ್ 15ರಂದು ಆದಿಚುಂಚನಗಿರಿಗೆ ಮೋದಿಜಿ ಅವರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ದೇವನಹಳ್ಳಿ ತಾಲೂಕು ಬಿಜೆಪಿ ಮಂಡಲದ ಕಚೇರಿಯಲ್ಲಿ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ, ಇದೇ 15ರಂದು ದೇಶದ ಪ್ರಧಾನಿ ನರೇಂದ್ರ ಮೋದಿ ಆದಿಚುಂಚನಗಿರಿಯ ಭೈರವೇಶ್ವರ ಸ್ವಾಮಿ ಮಂಟಪ ಉದ್ಘಾಟನೆಗೆ ಆಗಮಿಸುತ್ತಿರುವ ಹಿನ್ನೆಲೆ ದೇವನಹಳ್ಳಿಯಿಂದ 1000ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗಲಿದ್ದು, ಅದಕ್ಕೆ ಬಸ್ ಮತ್ತು ವ್ಯವಸ್ಥಿತ ವಾಹನಗಳನ್ನು ಮಾಡಿದ್ದು, ನಾಳೆ ಮಧ್ಯಾಹ್ನ 3 ಗಂಟೆಗೆ ಹೊರಡಲಿದ್ದು, ಜನರು ಸ್ವಯಂ ಪ್ರೇರಿತರಾಗಿ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಎಂದು ತಿಳಿಸಿದರು. ಇನ್ನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗವೇಣಿ ಮಾತನಾಡಿ, ಶೇಕಡಾ 33ರಷ್ಟು ಮೀಸಲು ಮಾಡಿರುವುದು ಮಹಿಳೆಯರಿಗೆ ಅನುಕೂಲವಾಗಿದೆ. ಮುಂದಿನ 2029ನೇ ಚುನಾವಣೆಗೆ 3ರಲ್ಲಿ ಒಬ್ಬ ಮಹಿಳೆಗೆ ಮೀಸಲು ಮಾಡಿರುವ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ನಡೆದ ಸಭೆಯಲ್ಲಿ ಮಾಜಿ ಶಾಸಕ ಚಂದ್ರಣ್ಣ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್, ಮುಖಂಡರಾದ ನಂಜೇಗೌಡ, ಬುಳ್ಳಹಳ್ಳಿ ರಾಜಪ್ಪ, ಇನ್ನೂ ಹಲವು ಮೋರ್ಚಾಗಳ ಪದಾಧಿಕಾರಿಗಳು ಇದ್ದರು. ತಾಲೂಕಿಂದ ಎಲ್ಲ ಮುಖಂಡರುಗಳ ಸಭೆ ನಡೆಸಿ ಒಂದು ವಿಚಾರ ಫೈನಲ್ ಮಾಡಿದ್ವಿ. ಏನು 15ನೇ ತಾರೀಕು ಆದಿಚುಂಚನಗಿರಿಗೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ಅದಕ್ಕಾಗಿ ಹಲವಾರು ಕಾರುಗಳು, ಒಂದು 15 ಬಸ್ಸು ಈಗಾಗಲೇ ನಿಶ್ಚಯ ಮಾಡಿದ್ದಾರೆ. ಇನ್ನೂ ಕೂಡ ಅವರೇ ಕೊಯ್ರಾ ಈ ಕಡೆ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಕೂಡ ನಾವಿನ್ನೂ ಹೆಚ್ಚು ಜನಸಂಖ್ಯೆ ಬರ್ತೀವಿ ಅಂತ ಹೇಳಿ ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ ನಿರ್ಮಲಾನಂದ ಸ್ವಾಮೀಜಿ ಏನು ಕರೆ ಕೊಟ್ಟಿದ್ದಾರೆ, ನರೇಂದ್ರ ಮೋದಿಜಿ ಏನು ಬರ್ತಾ ಇದ್ದಾರೆ, ಅದಕ್ಕೆ ದೇವನಹಳ್ಳಿ ತಾಲೂಕಲ್ಲಿ ಎಲ್ಲಾ ಮುಖಂಡರು ಸೇರಿ ಎಲ್ಲರೂ ಕೂಡ ಹೋಗಿ ಆ ಕಾರ್ಯಕ್ರಮನ ಭೈರವೇಶ್ವರ ಸ್ವಾಮಿ ಮಂಟಪನ ಏನು ಇನಾಗ್ರೇಷನ್ ಇದೆ ಅದನ್ನ ಯಶಸ್ವಿ ಮಾಡಿ ನಾವು ಮತ್ತೆ ವಾಪಸ್ ಬರ್ತಾ ಇದ್ದೀವಿ. ಹಾಗಾಗಿ ನಾವು ನಾಳೆ ಮಧ್ಯಾಹ್ನ 3 ಗಂಟೆಗೆ ಇಲ್ಲಿಂದ ತೆರಳಿ ಯಡಿಯೂರು ಸಿದ್ದಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿ ಹಾಗಾಗಿ ಆದಿಚುಂಚನಗಿರಿಗೆ ಹೋಗಿ ಮತ್ತೆ ವಾಪಸ್ ಆಗೋದಂತ ಹೇಳಿ ಎಲ್ಲಾ ಮುಖಂಡರು, ನಮ್ಮ MLA ಸಾಹೇಬರಿಂದ ಒಳಗೊಂಡು ಎಲ್ಲಾ ಮುಖಂಡರುಗಳು, ಎಲ್ಲಾ ಪದಾಧಿಕಾರಿಗಳ ಸೇರಿ ಹೋಬಳಿ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲಾ ಮೋರ್ಚಾದ ಅಧ್ಯಕ್ಷರು, ಎಲ್ಲಾ ಮುಖಂಡರು, ಹೋಬಳಿ ಅಧ್ಯಕ್ಷರು ಎಲ್ಲರೂ ಸೇರಿ ಇವತ್ತು ಇದೊಂದು ನಿಶ್ಚಯ ಮಾಡಿ ಇದನ್ನ ಕಾರ್ಯಕ್ರಮನ ವೇಳಾಪಟ್ಟಿನ ತಯಾರಿ ಮಾಡಿದ್ದೀವಿ. 33% ಅಂತ ಏನ್ ಮಾಡಿದ್ದಾರೆ, ಆ ಮಹಿಳಾ ಮೀಸಲಾತಿ ಈಗ ನನಸಾಗುವಂತ ಒಂದು ಕಾಲ ನಮ್ಮೆಲ್ಲರಿಗೂ ಬಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಮುಂದಿನ 2029ರಿಂದ ಸಂಸತ್ತು ಮತ್ತು ವಿಧಾನಸಭೆಗಳ ಪ್ರತಿ 3 ಸ್ಥಾನಗಳಲ್ಲಿ 1 ಸ್ಥಾನ ಮಹಿಳೆಗೆ ಮೀಸಲು. ಈ ನಾರಿ ಶಕ್ತಿ ಉದಯದಿಂದ ಭಾರತ ಈಗ ವಿಶ್ವಕ್ಕೆ ನಾಯಕ ಎಂದು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮನ ರಾಜ್ಯಾದ್ಯಂತ, ದೇಶದಾದ್ಯಂತ ಎಲ್ಲ ಮಹಿಳೆಯರಿಗೂ ಕೂಡ ಖುಷಿ ಕೊಟ್ಟಿದೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಕು ಅಂತ ಹೇಳ್ತಾ, ಮಹಿಳೆಯರಿಗೂ ಒಂದು ಸ್ಥಾನಮಾನ ಕೊಟ್ಟಂತಹ ನಮ್ಮ ನೆಚ್ಚಿನ ನರೇಂದ್ರ ಮೋದಿಜಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಪೂರಕವಾದ ಧನ್ಯವಾದಗಳು.